ಕರ್ನಾಟಕದ ಇತಿಹಾಸದಲ್ಲೇ ಮೊನ್ನೆ ನಡೆದಂತ ಅಧಿವೇಶನ ಒಂದು ರೀತಿ ಆಡಳಿತ ಮಾಡುವಂತ ಪಕ್ಷ 140 ಜನ ಶಾಸಕರಿದ್ದರೂ ಕೂಡ ಒಂದು ರೀತಿ ಅಬ್ಬೆಪಾಲಿಗಳ ತರ ಸದನವನ್ನ ಮೊಟಕು ಮಾಡಿ ಪಲಾಯನ ಮಾಡಿದಂತ ಇತಿಹಾಸವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಈ ಸದನ ಸುಗಮವಾಗಿ ನಡೀಬೇಕು ಅಂತೇಳಿ ನಾನು ಸಲಹೆಯನ್ನೂ ಕೊಟ್ಟಿದ್ದೆ. ನಾನು ಆದರೆ ಕಾಂಗ್ರೆಸ್ ಸರ್ಕಾರ ಮುಂಗಾರು ಅಧಿವೇಶನ ನಾರ್ಮಲಿ ಜೂನಲ್ಲಿ ನಡೀಬೇಕು. ಜೂನಲ್ಲಿ ಮುಂಗಾರು ಅಧಿವೇಶನ ನಡೀಬೇಕು, ಜೂನ್ ಜುಲೈ. ಆದರೆ ಸಚಿವ ಸಂಪುಟದ ರಚನೆ ಮಾಡುವಂತ ಕಿತ್ತಾಟ, ಡೆಲ್ಲಿಗೆ ಪಯಣ, ರಾಹುಲ್ ಗಾಂಧಿ ಮನೆ ಕಾಯೋದ್ರಲ್ಲೇ ನಮ್ಮ ಜೂನ್ ಜುಲೈ ಮುಗಿದೋಯ್ತು. ನಮ್ಮದು ಆಕ್ಚುಲಿ ನಡಿಬೇಕಾಗಿದ್ದು ಆ ಸಂದರ್ಭದಲ್ಲಿ ಆ ರೀತಿ ಒಂದು ಪ್ರತೀತಿ ಇತ್ತು. ಅದಾದ್ಮೇಲೆ ಆಗಸ್ಟ್ 13ರಿಂದ 27ರವರೆಗೆ ಅಂತೇಳಿ ಗವರ್ನರ್ಗೆ ಅನುಮತಿಯನ್ನ ತೆಗೆದುಕೊಂಡು ಅಧಿವೇಶನವನ್ನ ಘೋಷಣೆ ಮಾಡಿದ್ರು. ಅಧಿವೇಶನ ಇನ್ನೂ 3 ದಿನ ಬಾಕಿ ಇರೋವಾಗೆ ಅಧಿವೇಶನವನ್ನ ರದ್ದು ಮಾಡಿ ಹೋಗಿರುವಂಥದ್ದು ಇದು ಕಾಂಗ್ರೆಸ್ಸಿನ ಹಿನ್ನಡೆ. ಇದು ಕಾಂಗ್ರೆಸ್ಗೆ ಹಿನ್ನಡೆ ಇದು ಅಂತ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಟೀಕೆ ಮಾಡಕ್ಕೆ ಇರೋದು, ಹೋರಾಟ ಮಾಡಕ್ಕೆ ಇರೋದು. ಆಡಳಿತ ಪಕ್ಷದ ಜವಾಬ್ದಾರಿ ಜಾಸ್ತಿ ಇರ್ತದೆ. ಸದನವನ್ನು ಹೆಂಗ್ ನಡೆಸಬೇಕು, ಸದನದ ಕಾರ್ಯಕಲಾಪಗಳು ಹೇಗಿರಬೇಕು ಅನ್ನೋದು ಮಾನಿಟರ್ ಮಾಡುವಂಥದ್ದು ರೂಲಿಂಗ್ ಪಾರ್ಟಿಯ ಕರ್ತವ್ಯ. ಹಿಂದೆ ಈಶ್ವರಪ್ಪನವರ ಘಟನೆ ಆದಾಗ ಅದು ಆತ್ಮಹತ್ಯೆ ಆಗಿತ್ತು. ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡು ಈಶ್ವರಪ್ಪನವರ ಹೆಸರು ಹೇಳಿದ್ದಾರೆ ಅಂತೇಳಿ ದಾಖಲೆನೇ ಇರಲಿಲ್ಲ. ಅದಕ್ಕೆ ಎಲ್ಲೂ ದಾಖಲೆ ಏನೂ ಇರಲಿಲ್ಲ. ಬರೀ ವಾಟ್ಸಪ್, ಓನ್ಲಿ ವಾಟ್ಸಪ್, ಏನು ದಾಖಲೆನೇ ಇಲ್ಲ. ಬಹಳ ಹಂಗಾಮ ಮಾಡಾಕಿದ್ರು. ಅವತ್ತು ನಾವು ತೀರ್ಮಾನ ಮಾಡಿದ್ರಿ, ವ್ಯಕ್ತಿ ಮುಖ್ಯನಾ ಸದನ ಮುಖ್ಯನಾ ಅಂತೇಳಿ. ನಮ್ಮೆಲ್ಲ ಶಾಸಕರು, ಅವತ್ತಿನ ಎಲ್ಲ ಮಂತ್ರಿಗಳು, ಇಲ್ಲ ಸದನ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಅಂತೇಳಿ ತೀರ್ಮಾನಕ್ಕೆ ಬಂತು. ಅವತ್ತು ಈಶ್ವರಪ್ಪನವರು ಒಬ್ಬ ಹಿಂದುಳಿದ ವರ್ಗದ ನಾಯಕರು, ಅವತ್ತು ಹಿಂದುಳಿದ ಜನಾಂಗದ ನಾಯಕರು. ಇದೇ ಕಾಂಗ್ರೆಸ್ ಅವರು ಏನೂ ದಾಖಲೆಗಳಿಲ್ಲದೆ, ಇವತ್ತು ನಾವು ದಾಖಲೆಗಳನ್ನ 100 ದಾಖಲೆ ಕೊಟ್ಟಿದ್ದೀನಿ ನಾನು ಇವಾಗ ಇದುವರೆಗೂ. ಅವತ್ತು ಏನೂ ದಾಖಲೆ ಇಲ್ಲದೆ ಒಂದೇ ಒಂದು SMS-ಗೋಸ್ಕರ ಈಶ್ವರಪ್ಪನವ್ರನ್ನ ಒಂದು ರೀತಿ ಬಲಿ ತಗೊಂಡ್ರು. ನಾವು ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಟ್ರಿ.